ಗುರು ಗಣಪತಿಭ್ಯೋ ನಮಃ. ಗಜಮುಖದ ಬಗ್ಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತಗೆ ಆರತಿ ಎತ್ತಿರಗ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಒಳ್ಳಿದಾದವಲು ತೆಂಗಿನಗಾಗಿ ಕಡಲೆಯ ಎಳ್ಳುಂಡೋಳಿಗೆ ಕಬ್ಬ ಮೇಲುವವಗೆ ಬೆಳ್ಳಿಯ ಊರಿಗೆ ಜಗಳ ಕಾಟಿ ಕುಣಿವಲ್ದ ಕಿರುಳೊಳ್ಳಿನ ಗಣಪಗಾರತಿ ಎತ್ತಿರೆ ಬೆಳ್ಳಿಯ ಉರಿಗೆಜ್ಜೆಗಳ ಕಟ್ಟಿ ಕುಣಿವಂತ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ದೇವತೆಗಳಗೆ ಕಪ್ಪವಾಗೊಂಬಗೆ ದಾವಾಗ್ನಿಯಲ್ದದಿ ಮೆರವವಾಗಿ ಅವ ಆಗಮನದಲ್ಲಿ ನೆನೆ ಬರಿಷ್ಠಾರ್ಥವ ನೀವ ಗಣೇಶ ಆರತಿ ಎತ್ತಿರಿ ಆರತಿ ಬೆಳಗಿರಿ ಆರತಿ ಎತ್ತಿರಿ ಗಜಮುಖದವಗೆ ಗಣಪಗೆ ಕರದುಳು ಪರಜು ಪಾಜ ಅಂಕುಶ ಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಳಿಗೆ ಆರತಿ ಎತ್ತಿರಿ ಆರತಿ ಬೆಳಗಿರಿ ಆರತಿ ಎತ್ತಿರಿ ಗಜಮುಖದವಗೆ ಗಣಪಗೆ
ಅಂಬುರುಹದಳನಿಯೇದ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿಯು ಅಂಬುಜಾತನವಾಣಿಯರ ಪಾದಾಂಬುಜಗೆ ಬೊಡ ಮಡುತ ವರ್ಣಿವೆನಿ ಕಥಾಮೃತವ ಗಂಗಾತೀರ ಪರ್ಯಂತರದಿ ನಿಂತೋ ಆ ಬೇರೆ ಬೇರೆಲ್ಲರಿಗೆ ಕರಗಳ ಮುಗಿದು ಬೀಳ್ಕೊಟ್ಟು ಸಾರಿ ನದಿಯನ್ನು ಸಾರಿ ನದಿಯ ಮಂತ್ರಿ ಸಹರಥವೇರಿ ನಡೆದ ಮುಂದೆ ಪಯಣದಿ ಮೂರು ದಿನದಲ್ಲಿ ನಿಂತು ರಾಮ ಸುಮಂತ್ರಗಿಂತಿಂತ ಸಾರಿ ನದಿಯ ಮಂತ್ರಿ ಸಕರಥವೇ ನಡೆದು ಮುಂದೆ ಪಯಣದಿ ಮೂರು ದಿನದಲ್ಲಿ ನಿಂತು ರಾಮ ಸುಮಂತ್ರಗಿಂತಿನ ಲಕ್ಷ್ಮಣ ಅಣ್ಣ ಜಾನಕಿ, ನಾವು ಊರ ಹೊರವಂಟವರು. ಅಂದರೆ ನಾವಾಗಿಯೇ ಹೊರಟದ್ದು ಸಂಕಲ್ಪದಿಂದ. ಅಯೋಧ್ಯೆಯಲ್ಲಿ ಮಿಂಚಿನ ವೇಗದಲ್ಲಿ ನಡೆದ ಘಟನೆಗಳನ್ನು ನನಗೆ ಹೇಳಬೇಕಾದ್ದಿಲ್ಲ. ಲೋಕದಲ್ಲಿ ಧಾರ್ಮಿಕತೆ ಉದ್ಭವಿಸಿ ಕಾಣಬೇಕಾದರೆ, ಮೌಲ್ಯಗಳು ಪ್ರಕರ್ಷವಾಗಬೇಕಾದರೆ ಬಹುಶಃ ಕೆಲವೊಂದು ಬಾರಿ ಇಂತಹ ವಿಪ್ಲವಗಳು ನಡೆಯಬೇಕೇನೋ. ವಿಪ್ಲವಗಳು ಬೇಕಾಗುತ್ತವೆ. ಆ ಮೂಲಕವಾಗಿ ಫಲಿತವಾಗಿ ಏನು ಅಂತ, ಸಂಘರ್ಷದ ಮೂಲಕವೇ ಸತ್ಯವನ್ನು ಕಾಣಲಿಕ್ಕಾಗ್ತದೆ ಅಂತ ಗುರುಗಳಾದ ವಸಿಷ್ಠರು ಹೇಳಿದ್ದು ನಿನಗೆ ನೆನಪಿರಬಹುದು. ನೋಡು, ಕೆಲವೇ ದಿನಗಳ ಹಿಂದೆ ನಿಜ ಯಾವ ಸಂತೋಷದಿಂದ ಪಟ್ಟಾಭಿಷೇಕಕ್ಕೆ ನಾನು ಹಿರಿಯರ ಆಜ್ಞೆ ಅಂತ ಸಿದ್ಧಗೊಳಿಸಿದ್ದೆನೋ ಅಷ್ಟೇ ಕರ್ತವ್ಯ ಬುದ್ಧಿಯಿಂದ ಈ ವನವಾಸವನ್ನು ಸ್ವೀಕರಿಸಿದ್ದೇವೆ. ನಿಜ. ಹೊರಟು ಬರುವುದು ಸುಲಭವೇನೂ ಆಗಿರಲಿಲ್ಲ. ಸಿಂಹಾಸನವನೇರು ಶ್ರೀರಾಮ ಎಂಬಲ್ಲಿಯವರೆಗೆ ವಿಪ್ರರ ಆಜ್ಞೆ ಆಗಿತ್ತು. ಆದರೆ ಆ ಹೊತ್ತಿಗೆ ಗೊತ್ತಾಯಿತು ಪರಿಸ್ಥಿತಿ ವಿಶೇಷವಾಗಿದೆ, ಪೂರ್ತಿಯಾಗಿ ಬೇರೆ ರೂಪವನ್ನು ಒಂದು ಪಲ್ಲಟಕ್ಕೆ ಅಯೋಧ್ಯೆ ಸಿದ್ಧವಾಗಬೇಕು ಅಂತ ಗೊತ್ತಾಯಿತು. ರಾಮ ಮಾತ್ರ ಸಿದ್ಧನಾಗಬೇಕಾದ್ದಲ್ಲ, ಇಡೀ ಅಯೋಧ್ಯೆಯೇ ಸಿದ್ಧವಾಗಬೇಕಾದಂಥ ಸಂದರ್ಭ ಒದಗಿ ಬಂತಣ್ಣ. ಸಕಲರು ಬೇರೆ ಬೇರೆ ಮನಸ್ಸಿನ ಸ್ಥಿತಿಗಳಿಂದ ಸಿದ್ಧರಾದರು. ಕೆಲವರು ಆಕ್ಷೇಪಿಸಿದರು. ನಮ್ಮಮ್ಮ ಕೈಕಾದೇವಿಗೆ ನಮ್ಮ ತಂದೆಯವರು ಹಿಂದೆ ಕೊಟ್ಟ ಮಾತಿನಂತೆ ನಡೀಬೇಕಾದ್ದು ಈಗ ಅಂತ ಚಿಕ್ಕಮ್ಮ ಹೇಳಿದರು.
ರಾಮನಿಗೆ 14 ವರ್ಷಗಳ ವನವಾಸ, ಭರತನಿಗೆ ಪಟ್ಟ. ಇದನ್ನು ಕೇಳಿದಾಗ ದೊಡ್ಡ ಕಲ್ಲೋಲವೇ ಉಂಟಾಯಿತು. ಹಾಂ, ನೀನು ಅದಕ್ಕೆಲ್ಲ ಸಾಕ್ಷಿ. ನಿನ್ನನ್ನೇ ತಾನೇ ನಾನು ಕಳುಹಿಸಿದ್ದು. ನಿಜ. ಯಾಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ? ನೀ ಹೋಗಿ ತಿಳಿಯುವುದಕ್ಕೆ ಪ್ರಯತ್ನ ಮಾಡಿದಾಗ ಚಿಕ್ಕಮ್ಮ ವಿಷಯವನ್ನು ಹೇಳಿದರು, ಪೊಡವೆ ಪಾಲಕನೇ ಬರಲಿ. ಅರ್ಥಾತ್ ಪೊಡವೆ ಪಾಲಕನಾಗಿರುವಾಗಲೇ ಅವರಲ್ಲಿ ಮಾತನಾಡಬೇಕಾದ ವಿಷಯ ಉಂಟು. ನೀನು ಕಿರಿಯ, ನಿನ್ನಲ್ಲಿ ಮಾತಾಡುವುದೇನಿದೆ ಎಂಬ ಮಾತನ್ನು ಹೇಳಿದರು. ಮಹಾರಾಜನೇ ಬರಲಿ. ಹಾಂ, ಹಾಗಾದರೆ ಮಹಾರಾಜನ ಮುಂದೆ ಮಂಡಿಸಬೇಕಾದ ವಿಷಯ. ಹ್ಞೂ, ಈ ವಿಷಯವನ್ನು ನೀನು ತಿಳಿಸಿದಾಗ ಹಾಂ, ನನಗೂ ಕರ್ತವ್ಯ ಪ್ರಜ್ಞೆ ಜಾಗೃತವಾಯಿತು. ಆಮೇಲೆ ನಮ್ಮ ತಂದೆಯವರು ಬಾರದಿದ್ದಾಗ ನಾನು ಹೋಗಿ ಕೇಳಿದರೆ ಹ್ಞೂ, ವಿಷಯ ಬೇರೆ ಆಗಿದೆ ಅಂತ ಗೊತ್ತಾಯಿತು. ಇಡೀ ಸಂದರ್ಭವನ್ನು ಕೈಗೆ ಹಿಡಿದು ಕರ್ಣಧಾರನಾಗಿ ನಡೆಸಬೇಕಾದ ನಮ್ಮ ತಂದೆಯವರ ಮಗನಾಗಿ ಏನನ್ನು ಮಾಡಬೇಕೋ ಅದನ್ನೆಲ್ಲ ಮಾಡಿ ಮುಗಿಸಿದ್ದೇನೆ. ವನವಾಸಕ್ಕೆ ನಾನು ಸಿದ್ಧನಾದೆ. ಹಾಂ, ಸುಲಭವೇನೂ ಆಗಿರಲಿಲ್ಲ ನಮ್ಮ ನಿರ್ಧಾರವನ್ನು ಅನ್ವಯಗೊಳಿಸುವಿಕೆ. ಗುರುಗಳಾದ ವಸಿಷ್ಠರೇ ಆಕ್ಷೇಪಿಸಿ ಹೇಳಿದರು, ನೀನಿದನ್ನು ಪಾಲಿಸಬೇಕಾದ್ದಿಲ್ಲ, ಹಾಂ, ಸಚಿವರಿಂದಲೇ ಅಲ್ಲ ಜಾನಕಿಯ ಮೂಲಕವೂ ಕೂಡ ಆಡಳಿತ ನಡೆಸಬಹುದು. ಹ್ಞೂ, ನಮ್ಮ ತಂದೆಯವರೇ ಹೇಳಿದ್ರಲ್ಲ, ಹೌದು. ತಂದೆ ಬುದ್ಧಿಶೂನ್ಯನಾಗಿಯೋ ವ್ಯಾಮೋಹಕ್ಕೊಳಗಾಗಿಯೋ ಏನೋ ನಿರ್ಧಾರವನ್ನು ಕೈಕೊಂಡ್ರೆ ಅದನ್ನು ಪ್ರತಿಭಟಿಸುವ ಅಧಿಕಾರ ಯುವರಾಜನಾಗತಕ್ಕ ನಿನಗಿದೆ. ನನ್ನನ್ನು ಸೆರೆಯಲ್ಲಿಟ್ಟು ನೀನು ರಾಜ್ಯಭಾರವನ್ನು ಮಾಡು ಎಂಬುದಾಗಿ ಹೇಳಿದಂಥದ್ದು ಹೌದು. ನೀನಂತೂ ಕ್ರೋಧಾವಿಷ್ಟನಾಗಿ ಕೋಪಗೊಂಡು ಏನು ಮಾಡಬೇಕು ಎಂಬಂಥದ್ದೇ ನನಗೆ ತಿಳಿಲಿಲ್ಲ. ಪೊಡವಿ ಕೈಕೆಗೆ ಮಾರಿ ಹೋಯಿತೆ. ಹಾಂ, ನಿಜ. ಈ 3 ಶಬ್ದಗಳಲ್ಲಿ ಹ್ಮ್. ನೀನು ಇಡೀ ಪ್ರಕರಣವನ್ನು ವಿಮರ್ಶೆ ಮಾಡಿದೆ. ಹ್ಞೂ, ಕೇಳುವ ಅಧಿಕಾರವೂ ಇಲ್ಲ, ಬಿಡಬೇಕಾದ್ದು ನಾವಲ್ಲ, ಪ್ರತಿಭಟನೆ ಮಾಡಬೇಕು ಅಂತ. ನಾನು ಆಗಲೂ ಹೇಳಿದ್ದೆ, ಸಿಟ್ಟು ಮಾಡಬಾರ್ದು. ಧರ್ಮೋ ಹಿ ಪರಮೋಲೋಕೆ ಧರ್ಮೇ ಸತ್ಯಂ ಪ್ರತಿಷ್ಠಿತಂ. ಧರ್ಮವು ಶ್ರೇಷ್ಠವಾದದ್ದು. ಧರ್ಮ ಎಂಬ ವೃಕ್ಷಕ್ಕೆ ಸತ್ಯವೇ ತಾಯಿ ಬೇರು. ಹಾಗಾಗಿ ನಮ್ಮ ತಂದೆಯವರ ಮಕ್ಕಳಾಗಿ ನಾವು ಏನನ್ನು ಮಾಡಬೇಕೋ ಹಾಂ, ಅದನ್ನು ಮಾಡುವುದಿಲ್ಲವಾದರೆ ನಾವು ಕುಲಪುತ್ರರಾಗುವುದಕ್ಕೆ ಅರ್ಹರಲ್ಲ ಅಂತ ನಿನ್ನನ್ನು ಸಮಾಧಾನಪಡಿಸಿದೆ. ಅಳುತ್ತಿದ್ದ ಜಾನಕ್ಕೆ ಹೇಳಿದ್ಲು, ನನ್ನನ್ನು ಬಿಟ್ಟು ಹೋಗ್ತೀಯ, ವನವಾಸಕ್ಕೆ ಬರುವುದು ಬೇಡ, ತಸ್ಮಾತ್ ಕಷ್ಟತರಂ ವನಂ 10 ಸಲ ಹೇಳಿದ್ದೆ. ಅಲ್ಲಿಯ ವನದ ಕಷ್ಟಗಳೇನಿವೆ ಎಂಬಂತಹದ್ದನ್ನು ದೀರ್ಘವಾಗಿ ನೀನು ವರ್ಣಿಸಿ ಹೇಳಿದ್ರು ಅತ್ತಿಗೆ ಮನಸ್ಸು ಏನೂ ವ್ಯತ್ಯಾಸವನ್ನು ಹೇಳಿದ್ದು ಒಂದೇ, ನೀನದನ್ನು ಅನುಭವಿಸ್ತಿ ಅಂತಾದರೆ ಅದರ ಒಟ್ಟಿಗೆ ಅನುಭವಿಸಬೇಕಾದವಳು ನಾನು ಅಂತ. ನೀನು ಹೊರಟು ನಿಂತಿ. ವನವಾಸ ಇರುವುದು ನನಗೆ, ನಿನಗಲ್ಲ ತಮ್ಮ. ಅಣ್ಣನ ಜೊತೆಗಿರುವುದು ನನ್ನ ಕರ್ತವ್ಯವಲ್ಲವೇ? ಇಂತಹ ತಮ್ಮಂದಿರು ಸಿಕ್ಕಿದರೆ ಯಾರೂ ರಾಮನಾಗ್ಬೋದು. ನನಗೆ ಆ ಕ್ಷಣದಲ್ಲಿ ಕಂಡದ್ದು. ನಿನ್ನ ಕ್ರೋಧವನ್ನು ನೋಡಿಯೂ ನನಗೆ ಅನ್ನಿಸಿತ್ತು ನಿನ್ನನ್ನು ಊರಲ್ಲಿ ಬಿಡುವುದು ಅಪಾಯ ಅಂತ. ನಿನಗೆ ಸಿಟ್ಟು ಬಂದಾಗ ನಾನಿದ್ದೇನೆ ತಡೆಯುವುದಕ್ಕೆ. ನಾನಿಲ್ಲದ ಹೊತ್ತಿನಲ್ಲಿ ಅಲ್ಲಿದ್ದವರ ಮೇಲೆಲ್ಲ ನಿನಗೆ ಸಿಟ್ಟು ಬಂದರೆ ಅದಕ್ಕೆ ನಿನ್ನನ್ನು ಬಾ ಅಂತ ಹೇಳಿದ್ದು. ಒಂದು ಸ್ತರದಲ್ಲಿ ಅದು ಏನೇ ಇರಲಿ, ಯಾವ ಕಾರಣವೇ ಇರಲಿ, ನಿನ್ನ ಪಾದ ಮೂಲದಲ್ಲೇ ಇದ್ದುಕೊಂಡು ಜೀವನ ಮಾಡುವಂಥದ್ದು ನನಗೆ ಅದರ ಸುಖ ಇನ್ನೊಂದು ಬೇರೆ ಇಲ್ಲ. ರಥಸಹಿತವಾಗಿ ಸುಮಂತ್ರರು ಹಾಂ, ಕಳಿಸಿದರು ನಮ್ಮ ತಂದೆಯವರು. ಹ್ಞೂ, ವನವಾಸಕ್ಕೆ ಹೊರಡುವಾಗ ಬಹಳ ಕಷ್ಟಪಟ್ಟು ಆತಂಕಪಟ್ಟು ನಮ್ಮ ತಂದೆಯವರನ್ನು ಇಳುಗೊಡಬೇಕಾಯಿತು. ನಿಜ. ಒಂದು ತುತ್ತು ಅನ್ನವನ್ನು ಸ್ವೀಕರಿಸಿ ಹೋದರೆ ಏನು ನಿನ್ನ ವನವಾಸಕ್ಕೆ ಭಂಗ ಬರುವುದಿಲ್ಲ ಅಂತ ನಮ್ಮ ತಂದೆಯವರು ಹೇಳಿದರು. ಹೌದು. ಆಗಲೂ ನಾನು ಅದನ್ನೇ ಹೇಳಿದ್ದು. ಮನಃಕೃತಂ ಕೃತಂ ನ ಶರೀರಕೃತಂ ಕೃತಂ. ಶರೀರದಲ್ಲಿ ಮಾಡಿದ್ದು ಮಾಡಿದ ಹಾಗಲ್ಲ, ಮನಸ್ಸಿನಲ್ಲಿ ನಾನು ಕೈಗೊಂಡಿದ್ದೇನೆ. ಇನ್ನು ಹೊತ್ತು ಕಳೆದರೆ ನಾನು ಹೊತ್ತು ಹುಡುಕುತ್ತೇನೆ, ಅವಕಾಶವನ್ನು ಹುಡುಕುತ್ತೇನೆ ಅಂತ ಆಗ್ತದೆ. ನಮ್ಮ ತಂದೆಯವರು ಮಂಚದಿಂದೆದ್ದು ತಡವರಿಸುತ್ತಾ ಬಾಗಿಲಿನವರೆಗೆ ಬಂದರಂತೆ. ತಿರುಗಿ ನಾನು ನೋಡಲಿಲ್ಲ. ನಾವು ಹೊರಟು ಬಂದೆವು. ಸಮಗ್ರ ಅಯೋಧ್ಯೆಯನ್ನು ಬಿಟ್ಟು ಪ್ರಜಾವರ್ಗವನ್ನು, ಬಂಧುವರ್ಗವನ್ನು, ಅರಮನೆ, ಆ ಬೀದಿ, ಆ ವೃಕ್ಷಗಳು ಎಲ್ಲವೂ ನಮ್ಮನ್ನು ಹಿಂದೆ ಕರೀತಾ ಇದ್ದ ಹಾಗೆ ಕಂಡಿತು. ನಿಜ. ಸಹಜವಾಗಿಯೇ ಹೋಗುವುದಿದ್ದರೆ ಅದು ತ್ಯಾಗವಲ್ಲ, ಸಂಯಮವಲ್ಲ. ವ್ಯಾಮೋಹ ಆಕರ್ಷಣೆಗಳಿರುವಾಗ ಅದನ್ನು ದೂರೀಕರಿಸಿ ಹೊರಟ್ರೆ
ಅದು ನಿಜವಾದ ಧರ್ಮಾಚರಣೆ ಆಗ್ತದೆ ಅಂತ ನಂಬಿದವ ನಾನು. ಹಾಂ ಹೊರಟು ನಿಂತೆ. ಪ್ರಜಾ ಪರಿವಾರವೇ ನಮ್ಮನ್ನು ಹಿಂಬಾಲಿಸಿತು. ಇದು ನನಗೆ ತೊಡಕನ್ನು ಉಂಟು ಮಾಡಿದ್ದು. ಹ್ಞೂ ಪಯಣದ ಮೇಲೆ ಪಯಣವನ್ನು ಮಾಡಿ ತ್ರಿಪಥಗಾಮಿನಿಯು ಸಗರಪುತ್ರೋದ್ಧಾರೆಯು ಪರಮಪಾವನೆಯಾದ ಗಂಗಾ ನದಿಯ ತೀರಕ್ಕೆ ಬಂದಿದ್ದೇವೆ. ಹಾಂ ಗಂಗೆಯನ್ನು ಉತ್ತರಿಸಿದಂತೆ ನಾವು ಘಟನೆಗಳನ್ನು ಒಂದೊಂದಾಗಿ ಉತ್ತರಿಸಬೇಕು. ಮಾತ್ರವಲ್ಲ, ನಮ್ಮ ನಿರ್ಧಾರದಲ್ಲಿ ಪಾವಿತ್ರ್ಯ ಇದೆ ಎನ್ನುವುದಕ್ಕೆ ನಾವು ಗಂಗಾ ನದಿಯಲ್ಲಿ ಬಂದು ಇದನ್ನು ಧ್ಯಾನಿಸಿದ್ದೇ ಒಂದು ಸಂಕೇತ. ಎಲ್ಲವರನ್ನು ಬೇರೆ ಬೇರೆಯಾಗಿ ಕರೆದು ಹಿರಿಯರಿಗೆ ಕೈ ಮುಗಿದು ಹಿರಿಯರಿಗೆ ಅಭಿವಂದನೆಯನ್ನು ಮಾಡಿ ಯಾರಲ್ಲಿ ಹೇಗೆ ಮಾತಾಡಬೇಕು ಅವರಿಗೆಲ್ಲ ಮಾತನಾಡಿ ಸುಮಂತ್ರನಲ್ಲಿಯೂ ಹೇಳಿದ್ದೇನೆ, ತಂದೆಯವರನ್ನು ಹೇಗೆ ನೋಡಿಕೊಳ್ಬೇಕು, ಅಯೋಧ್ಯೆಯನ್ನು ಹೇಗೆ ನಿಯಂತ್ರಿಸಬೇಕು, ಅಲ್ಲಿ ಪ್ರಕ್ಷುಬ್ಧವಾದ ಪರಿಸ್ಥಿತಿ ಅದು ಹೇಗೆ ನಿಯಂತ್ರಣಕ್ಕೆ ಬರಬೇಕು ಅನ್ನೋ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಮುಂದೆ ಸಾಗಬೇಕಲ್ಲ, ಹಾಗಾಗಿ ಇಲ್ಲಿಂದ ಮುಂದೆ ನಮ್ಮ ಪ್ರಯಾಣವನ್ನು ಮುಂದುವರಿಸುವುದಕ್ಕಾಗಿ ಗಂಗಾ ನದಿಯ ಕಡೆ ಹೋಗೋಣ. ಮಂತ್ರಿಯ ಕಳುಗಿಸಿ ರಘುನಾಥ ಮುಲ್ದಡಿಗಿಡಲೋ ಮಂತ್ರಿಯ ಕಳುಗಿಸಿ ರಘುನಾಥ ಮುಲ್ದಡಿಗಿಡಲು ಸೀತಾದೇವಿಯು ಲಕ್ಷ್ಮಣ ಸಖ ಬರಲಾದ ಗುಹನು ಕಂಡ. ಸೀತಾದೇವಿಯು ಲಕ್ಷ್ಮಣ ಸಖ ಬರಲಾದ ಗುಹನು ಕಂಡ. ಈ ತೆರದಲ್ಲಿ ಮಂತ್ರಿಯ ಕಳುಗಿಸಿ ರಘುನಾಥ ಮುಲ್ದಡಿಯಿಡಲು ಅಯೋಧ್ಯಾಧಿಪತಿಯಾಗಿ ಶ್ರೀರಾಮಚಂದ್ರ ಈ ದಿನ ರಾಜಿಸ್ತಾನೆ. ಈ ವಿಚಾರವನ್ನು ನಾನು ತಿಳಿದಿದ್ದೆ. ಅವ ಸಿಂಹಾಸನವನ್ನೇರುವ ಆ ಸೊಬಗನ್ನು ನೋಡಬೇಕು, ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಆಶೆ ಇತ್ತು. ಆದರೆ ಯಾವನ ಪಾದದರ್ಶನದಿಂದ ಕೃತಾರ್ಥತೆಯನ್ನು ಪಡೆಯಬಹುದು ಎಂದು ನಾನು ನಿಶ್ಚಯಿಸಿದ್ದೆನು. ಆ ಸ್ವಾಮಿಯ ದರ್ಶನ ಅಯೋಧ್ಯೆಯಲ್ಲಿ ನನಗಾಗುವುದಕ್ಕೆ ಅವಕಾಶವೇ ಇಲ್ಲವೇ? ಯಾರೆಲ್ಲ ಅಯೋಧ್ಯೆಗೆ ಹೋಗಲಿದ್ದಾರೋ ಅವರನ್ನೆಲ್ಲ ಗಂಗಾ ನದಿಯನ್ನು ದಾಟಿಸುವ ಕೆಲಸವನ್ನು ಮಾಡುತ್ತಾ ಆ ಕಾಯಕದಲ್ಲೇ ಶ್ರೀರಾಮಚಂದ್ರನನ್ನು ಕಾಣುತ್ತಾ ನಾನು ಆನಂದಿಸುತ್ತಿದ್ದೆ. ಅಲ್ಲ, ಜನಸಂದೋಹದೊಂದಿಗೆ ಈ ಕಡೆಗೆ ಬರುತ್ತಿರುವವರು ಬಂದವರೆಲ್ಲ ಹಿಂದಿರುಗುತ್ತಿದ್ದಾರೆ. ಹೋ 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 ಶ್ರೀರಾಮಚಂದ್ರ, ರಾಮ ರಾಮ ರಾಮ, ನನ್ನ ಕುಲದೇವ ಸ್ವಾಮಿ. ಕುಲದೇವೇಶ ರಾಮಚಂದ್ರ ರಾಮ
ಪಾದವನ್ನು ಕಂಡು ಧನ್ಯನಾದೆ ರಾಮಚಂದ್ರ, ಪಾದವನ್ನು ಕಂಡು ಧನ್ಯನಾದೆ ರಾಮಚಂದ್ರ, ರಾಮ ರಾಮ. ಎನ್ನಯ್ಯ ಕುಲದೇವಿ ರಾಮಚಂದ್ರ, ಪಾದವನ್ನು ಕಂಡು ಧನ್ಯನಾದೆ ರಾಮಚಂದ್ರ, ಮಾನವಾಧಿಪತಿ ನೀ ರಾಮಚಂದ್ರ, ನೀನು ಮಾನವಾಧಿಪತಿಯು ನೀನು ರಾಮಚಂದ್ರ, ರಾಜ್ಯವನ್ನು ಬಿಟ್ಟು ಹೋಗುವುದಿಲ್ಲಿ ರಾಮಚಂದ್ರ, ರಾಜ್ಯವನ್ನು ಬಿಟ್ಟು ಹೋಗುವುದಿಲ್ಲಿ ರಾಮಚಂದ್ರ, ಎನ್ನಯ್ಯ ಕುಲದೇವೇಶ ರಾಮ ರಾಮ ರಾಮಚಂದ್ರ ರಾಮ ರಾಮಚಂದ್ರ. ರಾಮಚಂದ್ರ, ಗುಹನೆ ರಾಮ ಶಬ್ದಕ್ಕೆ ಹಾ, ಏನರ್ಥವೋ ಸರಿಯಾಗಿ ನಾನು ತಿಳಿದವನು. ಹಾಗಿದ್ರೆ ನೀನು ತಿಳಿದಿದ್ದಿ ಅಂತ ಅರ್ಥ. ಸ್ವಾಮಿ, ಹ್ಮ್ ನಿನ್ನ ಆಳ್ವಿಕೆಯಲ್ಲಿ ಹ್ಮ್ ನಿನ್ನ ನಾಮದ ಮಹಿಮೆಯನ್ನು ಹಾ ಕಾಣಬಹುದು ಎಂದು ಬಯಸಿದವನು. ಹಾ ಹಾ ರಾಮ ರಾಜ್ಯ ಎನ್ನುವುದಕ್ಕೆ ಹಾ ನಾನು ಕಲ್ಪಿಸಿಕೊಂಡ ಅರ್ಥ. ಹಾ ಯಾವನು ಯೋಗಿ ಜನರಿಗೂ ಹಾ ಆನಂದವನ್ನುಂಟು ಮಾಡುವ ರಾಜ್ಯವನ್ನು ಸ್ಥಾಪಿಸ್ತಾನೆ, ಹಾ ಅಂಥವನ ಕರುಣೆ ನಮ್ಮ ಮೇಲಾಯಿತು ಎಂದಾದರೆ ಹ್ಮ್ ನಾವು ಜೀವನದಲ್ಲಿ ಹ್ಮ್ ಧನ್ಯತೆಯನ್ನು ಕಾಣಬಹುದಾಗಿದೆ. ಯಾರ ಹೃದಯಸ್ಥನಾಗಿದ್ದು ಹ್ಮ್ ಎಲ್ಲರನ್ನು ರುಜುಮಾರ್ಗಗಾಮಿಗಳನ್ನಾಗಿಸುವುದಕ್ಕೆ ಶಕ್ತನು ಹಾ ಅವನಲ್ಲವೇ ರಾಮ. ಹಾ ಹಾ ಆದ್ದರಿಂದಲೇ ನೀನು ನಮ್ಮ ಕುಲಕ್ಕೇ ದೇವ, ಅಯ್ಯೋ ನಮ್ಮ ಕುಲಕ್ಕೆ ಪ್ರಭು, ಹಾ ನಮಗೆಲ್ಲ ಆನಂದದಾಯಕವಾದ ಹಾ ರಾಜ್ಯವೊಂದನ್ನು ಒದಗಿಸಿಕೊಡಬಲ್ಲೆ ಎಂಬ ವಿಶ್ವಾಸದಿಂದ ನಿನ್ನ ಸೇವಾ ಭಾಗ್ಯ ಹ್ಮ್ ನಮಗೆ ಪ್ರಾಪ್ತವಾದೀತು ಎಂದು ಬಯಸಿದೆವು. ಆ ಸಿದ್ಧತೆಯು ನಡೆದಿತ್ತು, ಆ ಸಂಕಲ್ಪ ಹಾಗೆ ಉಂಟು. ನಿನ್ನ ಅಭಿಷೇಕವನ್ನು ನೋಡುವುದಕ್ಕೆ, ಹಾ ನೀನು ಅಧಿಕಾರವನ್ನು ಸ್ವೀಕರಿಸುವುದನ್ನು ನೋಡುವುದಕ್ಕೆ ಹಾ. ಬರುವ ಆತುರ ಇತ್ತು. ಬಯಸಿದ್ದೆಲ್ಲ ಸಿಕ್ಕುವುದಿಲ್ಲ ಎನ್ನುವುದು ತಾನೇ ಗುಹ ಶಬ್ದಕ್ಕೂ, ಗುಹ ಅಂದರೆ ಜ್ಞಾನ ಅಂತಲೂ ಅರ್ಥ ಉಂಟಲ್ಲ. ಸಿಕ್ಕಿದ್ದೆಲ್ಲ ಹಾ. ನಮಗೆ ದಕ್ಕುವುದೂ ಇಲ್ಲ, ಗ್ರಹಿಸಿದ್ದೆಲ್ಲ ಸಿಕ್ಕುವುದೂ ಇಲ್ಲ. ಹಾಗೆ ಸಿಕ್ಕಿದರೆ ಯಾರು ಏನೂ ಆಗಬಹುದು. ಸ್ವಾಮಿ, ಹಾ ನಿನ್ನನ್ನು ಅಯೋಧ್ಯೆಯಲ್ಲಿ ಕಾಣಬಯಸಿದ್ದ ನನಗೆ ಹಾ ನಿನ್ನ ದರ್ಶನ ಇಲ್ಲಿ ಆದಾಗ ನನ್ನ ಧ್ವನಿ ಗದ್ಗದಿತವಾಗುತ್ತದೆ. ನೀನು ಅಯೋಧ್ಯೆಯಲ್ಲಿ ಕಾಣ ಬಯಸಿದ್ದೆ, ನಾನು ಇಲ್ಲೇ ನಿನ್ನನ್ನು ಕಾಣ ಬಯಸಿದಂತೆ ಬಂದೆ. ನಿನ್ನವರ ಮೇಲೆ, ನಿನ್ನನ್ನು ನಂಬಿದವರ ಮೇಲೆ ನಿನಗಿರುವ ಕರುಣೆಯೇನು ಎಂಬುದು ತಾನೇ ತಿಳಿಯಿತು. ಆದ್ದರಿಂದಲೇ ನೀನು ದೇವೇಶ ಧನ್ಯನಾದೆ. ಪಾವನವಾದ ನಿನ್ನ ಪಾದಗಳನ್ನು ಕಂಡು ಧನ್ಯನಾದೆ. ನಾನು ನಿನ್ನನ್ನು ಕಂಡು ಸಂತೋಷಪಟ್ಟೆ. ನಿನ್ನ ನಮಸ್ಕಾರಕ್ಕೆ ಸ್ವಾಮಿ, ಆಶೀರ್ವಾದ ಮಾಡತಕ್ಕ ಯೋಗ್ಯತೆವ ನಾನಲ್ಲ. ಸ್ವಾಮಿ, ನಮ್ಮ ತಂದೆಯವರಿಗೆ ಆತ್ಮೀಯರಾದ ನಿನಗೆ ನಾನು ಪ್ರತಿವಂದನೆಯನ್ನು ಮಾಡಬಹುದು. ಮಹಾತ್ಮನಾದಂತಹ ದಶರಥ ಚಕ್ರವರ್ತಿ ಹಾ ಈ ಕಡೆಗೆ ಬಂದಾಗ 4-6 ದಿನಗಳ ತನಕ ನಮ್ಮಲ್ಲೇ ಉಳಿದುಕೊಳ್ಳುತ್ತಿದ್ದರು. ಅವರು ಜನಾಧಿಪತಿಗಳು, ನೀನು ವನಾಧಿಪತಿಯಾಗಿ ಅವರಿಗೆ ಒಟ್ಟಾಗಿ ದಶರಥ ಮಹಾರಾಜರ ರಾಜ್ಯ ಸುಭಿಕ್ಷದಲ್ಲಿತ್ತು. ಅವರಿಗೆ ನಮ್ಮ ಬಗ್ಗೆ ತಾತ್ಸಾರ ಎಂದೂ ಇರಲಿಲ್ಲ. ದಶರಥ ಚಕ್ರವರ್ತಿಯ ಮಗನಿಗೆ ನಮ್ಮ ಬಗ್ಗೆ ತಾತ್ಸಾರ ಇರುವುದಕ್ಕೆ ಹೇಗೆ ಸಾಧ್ಯ?
ಆತ್ಮೀಯತೆಯೇ ಇರುವುದು. ಈ ಆತ್ಮೀಯತೆಯ ಪರಿಣಾಮವಾಗಿಯೇ ನಿನ್ನನ್ನು ನೋಡುವ ಆತುರ, ನಿನ್ನ ನೋಡುವ ಕಾತರ ನನ್ನಲ್ಲಿತ್ತು. ನಿನಗೆ ತಿಳಿಯಿತು ಸ್ವಾಮಿ. ಆದುದರಿಂದಲೇ ಈ ಕಡೆಗೆ ನೀನು ಧಾವಿಸಿ ಬಂದೆ. ನಿನ್ನನ್ನು ನೋಡಿ ನಾನು ಧನ್ಯನಾದ್ದು ಮಾತ್ರ ಅಲ್ಲ, ನಮ್ಮವರೆಲ್ಲರೂ ಕೃತಾರ್ಥರಾದರು. ಆಗಲಿ, ಧನ್ಯತೆ. ಅಯೋಧ್ಯೆಯಲ್ಲೇ ಇರಬೇಕಾಗಿದ್ದ ನೀನು ಹೌದು, ಈ ಕಡೆಗೆ ಬಂದುದನ್ನು ಕಂಡಾಗ ನಾನು ನಿನ್ನನ್ನು ಮಾತ್ರವೇ ನೋಡಿದೆ ಅಂತ ನನಗನ್ನಿಸ್ತದೆ. ನಿನ್ನ ಹಿಂದಾರಲ್ಲ ಜೊತೆಗೆ ಕೌಜದಳ